ಕೆಲವೇ ದಿನಗಳಲ್ಲಿ ಭಾರತ ಮತ್ತು ಶ್ರೀಲಂಕಾದಲ್ಲಿ ಐಸಿಸಿ ಟಿ20 ಟೂರ್ನಮೆಂಟ್ ಕ್ರಿಕೆಟ್ ಟೂರ್ನಮೆಂಟ್ ಶುರು ಆಗ್ತಾ ಇದೆ. ಈ ಟೂರ್ನಮೆಂಟ್ ಅನೌನ್ಸ್ ಆದಾಗಿಂದನೂ ಕೂಡ ಸಾಕಷ್ಟು ವಾದ ವಿವಾದ ಚರ್ಚೆಗಳಾಗ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ದೇಶದ ನೆರೆಹೊರೆಯ ದೇಶಗಳಿಂದನೇ ಸಾಕಷ್ಟು ಚರ್ಚೆ ಆಗ್ತಾ ಇರೋದು, ಕಿರಿಕಿರಿ ಆಗ್ತಾ ಇರೋದು, ವಿವಾದ ಆಗ್ತಾ ಇರೋದು. ಮೊದಲನೇದಾಗಿ ವಿವಾದ ಶುರು ಮಾಡಿದ್ದು ಬಾಂಗ್ಲಾ. ಅದಕ್ಕೂ ಮೊದಲು ನಮ್ಮ ಭಾರತದಲ್ಲಿ ಬಾಂಗ್ಲಾದೇಶದ ಒಬ್ಬ ಬಾಲರ್ ಮುಜಫರ್ ಅವರನ್ನ IPL ಆಕ್ಷನ್ ತೆಗೆದುಕೊಂಡಿತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ 9 ಕೋಟಿ ಮೊತ್ತ ಖರೀದಿ ಮಾಡಿ. ಆದರೆ ಭಾರತ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ, ಸೊ ಅದರ ಸೂಚನೆ ಹಿನ್ನೆಲೆಯಲ್ಲಿ BCCI ತೆಗೆದುಕೊಂಡಂಥ ನಿರ್ಣಯ ಹಿನ್ನೆಲೆಯಲ್ಲಿ ಅವರನ್ನು ವಾಪಸ್ ಆಟ ಆಡುತ್ತೆ. ಯಾಕಂದ್ರೆ ಅವ್ರ ರಕ್ಷಣೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣಕ್ಕೆ ಅವರನ್ನು ವಾಪಸ್ ಕಳಿಸುವಂಥ ಕಾರ್ಯ ಆಯಿತು. ಯಾವುದೇ ರೀತಿಯಾದಂಥ IPLನಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಇದ್ದಕ್ಕಿದ್ದಂತೆ ಬಾಂಗ್ಲಾ ಒಂದು ನಿರ್ಧಾರವನ್ನು ಕೈಗೊಳ್ತು. ಬಾಂಗ್ಲಾ ಕ್ರಿಕೆಟ್ ಬೋರ್ಡ್ ಏನು ಅಂತಂದ್ರೆ, ನಾವು ICC ಟಿ20 ಕ್ರಿಕೆಟ್ ಟೂರ್ನಮೆಂಟಲ್ಲಿ ನಾವು ಆಡೋದಿಲ್ಲ, ವಿಶ್ವಕಪ್ ಟೂರ್ನಮೆಂಟಲ್ಲಿ ನಾವು ಆಡೋದಿಲ್ಲ ಅಂತೇಳಿ ಆ ನಿರ್ಧಾರ ಬಂದ ತಕ್ಷಣ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ನಿಮಗೆ ಈ ಬೇಕಾದಂಥ ಭದ್ರತೆಯನ್ನು ಒದಗಿಸ್ತೀವಿ, ನೀವು ಕ್ರಿಕೆಟ್ ಆಡಿ ಅಂತೇಳಿ. ಅದಕ್ಕೆ ಹೋಗೊಡ್ಲಿಲ್ಲ. ಇಲ್ಲ, ನಾವು ಟೂರ್ನಮೆಂಟಿಂದ ಹೊರಗೆ ಬರ್ತೇವೆ, ಶ್ರೀಲಂಕಾದಲ್ಲಿ ಏನಾದರೂ ನಮಗೆ ಅವಕಾಶ ಮಾಡಿಕೊಟ್ರೆ ನಾವು ಆಡ್ತೇವೆ ಅಂತೇಳಿ. ನೀವು ಕೊನೆಯ ಕ್ಷಣದಲ್ಲಿ ಈ ರೀತಿಯಾದಂಥ ನೀವು ಡಿಸಿಷನ್ ಹೇಳಿದ್ರೆ ಕಷ್ಟ ಆಗತ್ತೆ. ಅದಕ್ಕೆ ನಾವು ಎಲ್ಲದನ್ನು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಈ ಭಾರತದಲ್ಲೇ ನೀವು ಏನು ಮೊದಲೇ ರೀತಿಯಾಗಿ ನಿಗದಿ ಮಾಡಿದೆ ಅಲ್ಲಿ ಅವಕಾಶ ಇದೆ, ಅವಕಾಶವನ್ನ ನೀವು ಸದುಪಯೋಗಪಡಿಸ್ಕೊಳ್ಳಿ ಅಂತೇಳಿ. ಅದಕ್ಕೆ ಸುತಾರಾಮ್ ಒಪ್ಪಲಿಲ್ಲ ಬಾಂಗ್ಲಾ. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಕೂಡ ಕ್ರಿಕೆಟ್ ಬೋರ್ಡ್ ಬಾಂಗ್ಲಾದ ಜೊತೆಗೆ ನಾವು ನಿರ್ಧಾರ ಇಡ್ತೀವಿ, ಬಾಂಗ್ಲಾಕ್ಕೆ ನಾವು ಬೆಂಬಲವಾಗಿ ನಿಂತ್ಕೊಳ್ತೀವಿ, ಅವರಿಗೆ ಅನ್ಯಾಯ ಆಗ್ತಿದೆ ಅಂತೇಳಿ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಕೂಡ ಹೇಳ್ತು. ಬಟ್ ICC ಕೊನೆಗೆ ಬಾಂಗ್ಲಾ ಆಡೋದಿಲ್ಲ ಅಂತ ಹೇಳಿದ ಕಾರಣಕ್ಕಾಗಿ ಬಾಂಗ್ಲಾವನ್ನು ಹೊರಗಿಟ್ಟು ಸ್ಕಾಟ್ಲ್ಯಾಂಡ್ಗೆ ಅವಕಾಶವನ್ನು ಮಾಡಿಕೊಡ್ತು. ಬಾಂಗ್ಲಾ ಯಾವ್ಯಾವ ದೇಶದ ವಿರುದ್ಧ ಆಡಬೇಕಾಗಿತ್ತು ಅದರ ವಿರುದ್ಧ ಈ ಸ್ಕಾಟ್ಲ್ಯಾಂಡ್ ಅದರ ಪರವಾಗಿ ಆಟ ಆಡಲಿಲ್ಲ. ಬಾಂಗ್ಲಾದೇಶ ಎಲ್ಲ ಆಡ್ತಿತ್ತಲ್ಲ, ಅಲ್ಲಿ ಸ್ಕಾಟ್ಲ್ಯಾಂಡ್ ಕ್ರಿಕೆಟ್ ಮ್ಯಾಚನ್ನು ಆಡಲಾಗ್ತಾ ಇದೆ, ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಸೊ ಇದೀಗ ಈ ನಿರ್ಣಯದಿಂದ, ICC ನಿರ್ಣಯದಿಂದ ಪಾಕಿಸ್ತಾನದ ನಮ್ಮ ICC ಏನು ಚೋರ, ಕಪ್ ಚೋರ ಇದನ್ನಲ್ಲ, ಆ ಮನುಷ್ಯ ಇದನ್ನೇ ಫೈನಾನ್ಸ್ ಮಿನಿಸ್ಟರ್ ಕೂಡ ಅಂತ ನಕ್ವಿ. ಸೊ ಅವರು ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ, ಬಾಂಗ್ಲಾದ ಮೇಲೆ ಅನ್ಯಾಯ ಆಗ್ತಾ ಇದೆ, ವಿಶ್ವಕಪ್ ಟೂರ್ನಿಂದ ಅವ್ರನ್ನ ಹೊರಗಿಡೋದು ಸರಿಯಲ್ಲ ಅಂತೇಳಿ. ಆ ಕ್ರಿಕೆಟ್ ಆಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರು ಕೂಡ ಆಡೋದಿಲ್ಲ ಅಂತೇಳಿ ಹೋದ್ಮೇಲೆ ಇನ್ನೇನು ಅವಕಾಶವನ್ನ ಮಾಡಿಕೊಡ್ಬೇಕು. ಕೊನೆ ಕ್ಷಣದಲ್ಲಿ ಈ ರೀತಿಯಾದಂಥ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ, ಬೇರೆ ದೇಶದಲ್ಲಿ ಆಡಿಸಿ ಅಂತ ಹೇಳಿದ್ರೆ ಎಲ್ಲದೂ ಕೂಡ ಕಷ್ಟ ಆಗುತ್ತೆ ಅನ್ನೋದು ಕೂಡ ಗೊತ್ತಿದೆ. ಈಗ ಹೇಳ್ತಾ ಇರೋದೇನಂದ್ರೆ, ಬಾಂಗ್ಲಾದಿಂದ ಹೊರಗಿಟ್ಟಿದ್ದೀರಿ, ಹಾಗಾದ್ರೆ ನಾವು ಕೂಡ ವಿಶ್ವಕಪ್ ಟೂರ್ನಿಯಿಂದ ನಾವು ಹೊರಗಿಡ್ತೀವಿ, ನಾವು ಬರೋದಿಲ್ಲ, ನಾವು ಆಡೋದಿಲ್ಲ ಅಂಥೇಳಿ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ. ಈಗಾಗಲೇ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಏಷ್ಯಾ ಕಪ್ ಕ್ರಿಕೆಟ್ ಚೋರ. ಸೊ ಅವರ ನಿರ್ಧಾರಕ್ಕೆ ICC ಫುಲ್ ಗರಂ ಆಗಿದೆ. ನಿಮ್ಮ ಡಿಸಿಷನ್ ಏನಿದೆ ಕರೆಕ್ಟಾಗಿ ಹೇಳಿ ಅಂತ ಹೇಳಿ. ನಾವು ನಮ್ಮ ಕೇಂದ್ರ ಸರ್ಕಾರ ಮೀನ್ಸ್ ಪಾಕಿಸ್ತಾನದ ಸರ್ಕಾರ ಏನು ಹೇಳುತ್ತೆ, ಪ್ರಧಾನಮಂತ್ರಿ ಏನು ಹೇಳ್ತಾರೆ ಅದರ ಮೇಲೆ ನಾವು ನಿರ್ಧಾರವನ್ನು ಕೈಗೊಳ್ತೇವೆ, ಶುಕ್ರವಾರ ಇಲ್ಲ ಸೋಮವಾರ ಈ ಡಿಸೈಡ್ ಮಾಡ್ತೇವೆ ಅಂತ. ಇದರ ಮಧ್ಯೆ ಡಬಲ್ ಸ್ಟ್ಯಾಂಡರ್ಡ್ ರೀತಿಯಾಗಿ ಪಾಕಿಸ್ತಾನದ ಕ್ರಿಕೆಟ್ ಟೀಮನ್ನು ಅನೌನ್ಸ್ ಮಾಡಿದೆ. ಅಂದರೆ ಆಟ ಆಡ್ಲಿಕ್ಕೆ ಬರ್ತಿದ್ದಾರೆ ಅಂತಾನೆ ಅರ್ಥ ಅಲ್ವಾ, ಟೀಮನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಬಾಂಗ್ಲಾಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದವರು, ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿದವರು ಡಬಲ್ ಸ್ಟ್ಯಾಂಡರ್ಡ್ ರೀತಿ ಒಂದು ಕಡೆಗೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಬಾಂಗ್ಲಾ ಪರವಾಗಿರ್ತೀವಿ ಅಂತೇಳಿ, ಎರಡನೇದು ಟೀಮನ್ನು ಅನೌನ್ಸ್ ಮಾಡ್ತಾರೆ. ಈಗ ಒಂದು ಹೊಸ ವರಸ ಏನು ಅಂತಂದ್ರೆ, ಬಾಂಗ್ಲಾ ಹೇಗೆ ನೀವು ಹೊರಗೆ ಹೋಯ್ತೋ ಅದೇ ರೀತಿ ನಾವು ಕೂಡ ಆಡೋದಿಲ್ಲ ಅಂತೇಳಿ. ಹಾಗೊಂದು ವೇಳೆ ಆಯ್ತು ಅನ್ನೋದಾದ್ರೆ ಏನು ಮಾಡ್ಬೋದು? 2 ಪಾಸಿಬಿಲಿಟೀಸ್ ಇದೆ. ICCಯ ಮುಂದೆ 2 ನಿರ್ಧಾರಗಳಿದಾವೆ. ಮೊದಲನೇ ಆಯ್ಕೆ ಏನು ಅಂತಂದ್ರೆ, ಬಾಂಗ್ಲಾ ಕೇಳಿದ್ದೇನು, ನಾವು ಇಂಡಿಯಾದಲ್ಲಿ ಆಡೋದಿಲ್ಲ, ನೀವು ಶ್ರೀಲಂಕಾದಲ್ಲಿ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿ ಕೂಡ ನಾವು ಆಡ್ತೀವಿ ಅಂತೇಳಿ. ಈಗ ಪಾಕಿಸ್ತಾನ ಆಡೋದಿಲ್ಲ ಅಂತ ಹೇಳ್ತಾ ಇದೆ. ಅದು ಫೈನಲ್ ಡಿಸಿಷನ್ ಆದಮೇಲೆ ಬಾಂಗ್ಲಾಕ್ಕೆ ಮತ್ತಿನ್ನೊಂದ್ಸರಿ ಅವಕಾಶ ಮಾಡಿಕೊಡುತ್ತೆ. ಪಾಕಿಸ್ತಾನ ಎಲ್ಲೆಲ್ಲಿ ಯಾರ ವಿರುದ್ಧ ಕ್ರಿಕೆಟ್ ಆಡ್ಬೇಕಾಯ್ತಲ್ಲ, ಮ್ಯಾಚ್ ಆಡ್ಬೇಕಾಯ್ತಲ್ಲ, ಆ ಮ್ಯಾಚನ್ನು ನಿಮಗೆ ಅವಕಾಶ ಮಾಡಿಕೊಡ್ತೀವಿ, ನೀವು ಆಡಿ ಅಂತ ಹೇಳಿ. ಆವಾಗ ಬಾಂಗ್ಲಾ ಅನಿವಾರ್ಯವಾಗಿ ಒಪ್ಕೊಳ್ಬೇಕಾಗತ್ತೆ. ಅವಾಗ ಲಾಸ್ ಆಗೋದು ಪಾಕಿಸ್ತಾನಕ್ಕೆ. ಬಾಂಗ್ಲಾದ ಪರವಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿ ಹೊರಗಡೆ ಹೋದಂಥದ್ದು ಬಾಂಗ್ಲಾನೇ ಒಪ್ಕೊಂತು ಅಂತ ಅನ್ನೋದಾದ್ರೆ ಪಾಕಿಸ್ತಾನಕ್ಕೆ ದೊಡ್ಡ ತೊಂದರೆ ಆಗುತ್ತೆ. ಈ ರೀತಿಯಾದಂಥ ಒಂದು ಚಾಣಾಕ್ಷ ನಡೆಯನ್ನ ನಿರ್ಧಾರ ಕೈಗೊಳ್ಳಲಾಗ್ತದೆ. ಯಾಕಂದ್ರೆ ICCಯ
ಅಧ್ಯಕ್ಷರು ಯಾರು ಅನ್ನೋದು ಕೂಡ ಗೊತ್ತಿದೆ. ಅಮಿತ್ ಶಾ ಮಗ ಜೈಶಾ ಇರೋದು. ಸೊ ಈ ರೀತಿಯಾದಂಥ ಒಂದು ಪಾಸಿಬಿಲಿಟೀಸ್ ಮೊದಲನೇ ಆಯ್ಕೆ ಇದೆ. ಎರಡನೇ ಆಯ್ಕೆನೂ ಕೂಡ ಇದೆ. ಇಲ್ಲ ನಾವು ಬಾಂಗ್ಲಾದವರು ಕೂಡ ನಾವು ಆಡೋದಿಲ್ಲ, ನಾವು ಆ ರೀತಿ ಬರೋದಿಲ್ಲ ಅಂತ ಒಂದು ವೇಳೆ ಹೇಳಿದ್ದೇ ಆಯಿತು ಅನ್ನೋದಾದರೆ, ಪಾಕಿಸ್ತಾನ ಅವರು ಕೂಡ ಹೊರಗಡೆ ಹೋಗಿದ್ದೇ ಆಯಿತು ಅನ್ನೋದಾದರೆ, ಪಾಕಿಸ್ತಾನದ ಬದಲಿಗೆ ಉಗಾಂಡ ದೇಶಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ICC ಇದರಲ್ಲಿ T20 ರ್ಯಾಂಕಿಂಗಲ್ಲಿ 21ನೇ ಸ್ಥಾನದಲ್ಲಿರೋದು ಉಗಾಂಡ ದೇಶ. ಸೊ ಉಗಾಂಡ ದೇಶದ ಕ್ರಿಕೆಟ್ ಬೋರ್ಡ್ಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅವ್ರು ಇಮಿಡಿಯೇಟ್ ಆಗಿ ಟೀಮ್ ಅನೌನ್ಸ್ ಮಾಡ್ತಾರೆ. ಪಾಕಿಸ್ತಾನ ಎಲ್ಲೆಲ್ಲಿ ಆಡಬೇಕಾಗಿತ್ತು ಅದರ ಸ್ಥಾನದಲ್ಲಿ ಉಗಾಂಡ ಕ್ರಿಕೆಟ್ ಟೀಮ್ ಆಡಲಿದೆ. ಈ ಮೂಲಕ ICC T20 ಟೂರ್ನಮೆಂಟ್ ಅಂತ ನಡೆಯುತ್ತೆ. ಬಟ್ ಬಾಂಗ್ಲಾದ ವಿರುದ್ಧ, ಅದರಲ್ಲೂ ಕೂಡ ಪರಮವೈರಿ ಬದ್ಧವೈರಿ ಪಾಕಿಸ್ತಾನದ ವಿರುದ್ಧ ಆಡಬೇಕಾದಂಥ ಭಾರತದ ಮ್ಯಾಚ್ ನಾವು ಮಿಸ್ ಮಾಡ್ಕೋತೀವಿ ಅಂತೇಳಿ ಆ ರೀತಿಯಾದಂಥ ಚಾನ್ಸಸ್ ಪಾಸಿಬಿಲಿಟೀಸ್ ಬಹಳ ಕಡಿಮೆ. ಟೀಮ್ ಅನೌನ್ಸ್ ಮಾಡಿದೆ, ಪಾಕಿಸ್ತಾನ ಆಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಏನಾದರೂ ಪಾಕಿಸ್ತಾನ ಬಹಿಷ್ಕಾರ ಮಾಡಿದ್ರೆ, ವಿಶ್ವಕಪ್ ಕ್ರಿಕೆಟಿಂದ ಬಹಿಷ್ಕಾರ ಮಾಡಿದ್ರೆ ಏನೆಲ್ಲ ತೊಂದರೆಗಳಾಗತ್ತೆ ಅಂತ ನೋಡೋದಾದ್ರೆ 317 ಕೋಟಿ ರೂಪಾಯಿ ನಷ್ಟದ ಭೀತಿಯನ್ನು ಎದುರಿಸಬೇಕಾಗತ್ತೆ. ಆಲ್ಮೋಸ್ಟ್ ಅದು ಸತ್ಯನೂ ಕೂಡ. ಇನ್ನು ವಿಶ್ವಕಪ್ ಟೂರ್ನಿಂದ ಹೊರಗೆ ಹೋದ್ರೆ ನಿಮಗೆ ಪೂರ್ಣ ಸದಸ್ಯ ರಾಷ್ಟ್ರವಾಗಿ ICC ಒಪ್ಪಂದಗಳನ್ನು ನಾವೆಲ್ಲವನ್ನು ಕೂಡ ಇದೆಯಲ್ಲ ಅವುಗಳೆಲ್ಲವನ್ನು ಕೂಡ ಮುಂದೆ ಪರಿಣಾಮ ಎದುರಿಸಬೇಕಾಗತ್ತೆ. ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾವ ರೀತಿ ಅಂದರೆ ICC ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ಯಾವ ರೀತಿ ಅಂತ ಅನ್ನೋದಾದ್ರೆ, ಮೊದಲನೇದು 317 ಕೋಟಿ ನಷ್ಟ ಆಗತ್ತೆ. ಏಷ್ಯಾಕಪ್ ಟೂರ್ನಿಂದ ಏಷ್ಯಾಕಪ್ನಿಂದ ಪಾಕಿಸ್ತಾನ ಹೊರಗಿಡಬೇಕಾಗತ್ತೆ. ಇದೆಲ್ಲ ಆಯಿತು ಅನ್ನೋದಾದರೆ ICC ಆದಾಯದಲ್ಲಿ ನಿಮ್ಮ ಪಾಕಿಸ್ತಾನಕ್ಕೆ ಪ್ರತಿ ವರ್ಷ ICC ಇಂದ ಕೊಡ್ತಾ ಇದ್ದಂಥ 317 ಕೋಟಿ ನಷ್ಟ ಆಗತ್ತೆ. ಅದರ ಜೊತೆಗೆ ದ್ವಿಪಕ್ಷೀಯ ಟೂರ್ನಮೆಂಟ್ಗಳೇನಿದ್ವಲ್ಲ, ಅಂದರೆ ಇಂಡಿಯಾ ಪಾಕಿಸ್ತಾನ ಅಂತೂ ಆಗ್ತಾ ಇಲ್ಲ, ಬೇರೆ ಬೇರೆ ದೇಶಗಳ ಜೊತೆಗೆ ಆಗ್ತಾ ಇದ್ವಲ್ಲ, ಅವುಗಳೆಲ್ಲವನ್ನು ಕೂಡ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡುತ್ತೆ, ಅವಕಾಶ ಮಾಡಿಕೊಡೋದಿಲ್ಲ. ಇನ್ನು ಅಲ್ಲಿ ಪಾಕಿಸ್ತಾನದಲ್ಲಿ ನಡೀತಿರುವಂಥ ನಮ್ಮ ಇಂಡಿಯನ್ ಪ್ರೀಮಿಯರ್ ಲೀಗ್ ರೀತಿ ಪಾಕಿಸ್ತಾನದಲ್ಲಿ ನಡೀತಿರುವಂಥ PSL ಏನಿದೆಯಲ್ಲ, ಆ ಕಪ್ಪಲ್ಲಿ ಹೊರ ದೇಶದವರು ವಿದೇಶಿಗರು ಏನಾದರೂ ಕ್ರಿಕೆಟ್ ಆಡಬೇಕು ಅನ್ನೋದಾದರೆ ICC ಇಂದ ಕೊಡಬೇಕಾದಂಥ ಸರ್ಟಿಫಿಕೇಟ್ ಏನಿದೆ, ನಿರಪೇಕ್ಷಣಾ ಪತ್ರ, ಅದನ್ನು ಕೂಡ ಕೊಡೋದಿಲ್ಲ. ಹಾಗಾಯಿತು ಅಂದರೆ ಟೂರ್ನಮೆಂಟ್ ಸಕ್ಸಸ್ ಆಗೋದಿಲ್ಲ. ವಿದೇಶಿಗರು ಬ್ಯಾಟ್ಸ್ಮನ್ ಅಥವಾ ಬೌಲರ್ ಆಲ್ರೌಂಡರ್ ಯಾರು ಕೂಡ ಬರೋದಿಲ್ಲ. ಬರೀ ದೇಶೀಯ ಮಟ್ಟದಲ್ಲಿ ಅದು ಕ್ರಿಕೆಟ್ ಟೂರ್ನಮೆಂಟ್ ಹಾಗಾಗತ್ತೆ. ಈ ರೀತಿಯಾಗಿ ಸಾಕಷ್ಟು ಇಂಪ್ಯಾಕ್ಟ್ ಆಗತ್ತೆ. ಯಾಕೆ ಈ ನಿರ್ಧಾರಗಳನ್ನು ಕೈಗೊಳ್ಳಲಾಗ್ತದೆ ಅಂತೇಳಿ ಕ್ರಿಕೆಟ್ನಲ್ಲೂ ಕೂಡ ರಾಜಕಾರಣ ಈಗ ಅನಿವಾರ್ಯ ಅನ್ನೋ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರೋದು. ಬಾಂಗ್ಲಾದಲ್ಲಿ ಆಗ್ತಿರುವಂಥ ಘಟನೆಗಳಿದೆಯಲ್ಲ, ಸಾಮೂಹಿಕವಾಗಿ ಹತ್ಯೆಗಳಾಗ್ತಾ ಇದ್ದಾವೆ. ಒಬ್ರು ಇಬ್ರು ಇತ್ತು ಅನ್ನೋದಾದ್ರೆ ಬೆಂಕಿ ಹಚ್ಚುವಂಥ ಕಾರ್ಯಗಳಾಗ್ತಾ ಇದ್ದಾವೆ. ಹಿಂದೂ ದೇವಾಲಯಗಳ ಮೇಲೆ ಧ್ವಂಸ ಆಗುವಂಥ ಪ್ರಕರಣಗಳಾಗ್ತಾ ಇದ್ದಾವೆ. ಇದೆಲ್ಲದರ ಆಚೆಗೆ ಈ ಕಾರಣಕ್ಕಾಗಿ ಬಾಂಗ್ಲಾದ ವಿರುದ್ಧ ಆ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿತ್ತು. ಮುಜಫರ್ನ ವಾಪಸ್ ಕಳಿಸ್ಬೇಕಾಯಿತು, ಮೀನ್ಸ್ ರಕ್ಷಣೆ ಸಂಬಂಧ. ಬಟ್ ಬಾಂಗ್ಲಾ ಕ್ರಿಕೆಟ್ ಆಡೋದಿಲ್ಲ ಅಂತ ಹೇಳಿ ನಿರ್ಧಾರನ ಕೈಗೊಳ್ತಾ, ಆದರೆ ಕೊನೆ ಕ್ಷಣದ ನಿರ್ಧಾರ ಆಗಿರೋದ್ರಿಂದ ICC ಯಾವುದೇ ರೀತಿಯಾದಂಥ ಬದಲಾವಣೆ ಮಾಡಲಿಕ್ಕೆ ಆಗಲಿಲ್ಲ. ಆ ರೀತಿ ಏನಾದರೂ ಆದರೆ ಏನೆಲ್ಲ ಬದಲಾವಣೆಗಳಾಗತ್ತೆ ಅಂತೇಳಿ. ಬಟ್ ಪಾಕಿಸ್ತಾನದ ನಡೆ ಇದೆಯಲ್ಲ, ಇದು ಎಲ್ಲದೂ ಕೂಡ ಒಪ್ಕೊಂಡು ಕೊನೆ ಕ್ಷಣದಲ್ಲಿ ಈಗ ಬರಲ್ಲ ಅನ್ನೋದಾದರೆ ಅದಕ್ಕೂ ಕೂಡ ರೆಡಿ ಅನ್ನೋ ರೀತಿಯಾಗಿ ICC ಮುಂದೆ ಇರುವಂಥ ಪಾಸಿಬಿಲಿಟೀಸ್ ನೋಡ್ತಾ ಹೋದರೆ ಬಾಂಗ್ಲಾಕ್ಕೆ ಈಗಾಗಲೇ ಸಾಕಷ್ಟು ಆರ್ಥಿಕವಾಗಿ ಅನ್ಯಾಯ ಆಗ್ತಾ ಇದೆ. ಆರ್ಥಿಕವಾಗಿ ಸಂಕಷ್ಟನೇ, ಅನ್ಯಾಯ ಅಲ್ಲ, ಆರ್ಥಿಕವಾಗಿ ಸಂಕಷ್ಟ ಮತ್ತಷ್ಟು ಎದುರಾಗುತ್ತೆ. ಮುಂದಿನ ಕ್ರಿಕೆಟ್ ಟೂರ್ನಮೆಂಟ್, ಮುಂದಿನ ಕ್ರಿಕೆಟ್ ಭವಿಷ್ಯ ದೃಷ್ಟಿಯಿಂದ ನೀವು ನೋಡಿ ಅಂಥೇಳಿ ಅಲ್ಲೇ ಕ್ರಿಕೆಟ್ ಬ್ಯಾಟ್ಸ್ಮನ್ ಸದಸ್ಯರೇ ಟೀಮ್ನ ಪ್ಲೇಯರ್ಸೇ ಹೇಳ್ತಾ ಇದ್ದಾರೆ. ಆದರೆ ಅವರ ಮನವಿಗೆ ಸರ್ಕಾರ ಯಾವುದೇ ರೀತಿಯಾದಂಥ ಪುರಸ್ಕಾರ ಕೊಡ್ತಾ ಇಲ್ಲ. ಇನ್ನು ಪಾಕಿಸ್ತಾನದ ಕ್ರಿಕೆಟ್ ಟೂರ್ನಮೆಂಟ್ ಅಂತೂ ಆರ್ಥಿಕವಾಗಿ ಭಾಳ ದಯನೀಯ ಪರಿಸ್ಥಿತಿಯಲ್ಲಿದೆ. ಈ ರೀತಿಯಲ್ಲಿ ಇನ್ನು ಈ ನಿರ್ಧಾರಗಳನ್ನು ಕೈಗೊಂಡಿತು ಅನ್ನೋದಾದರೆ ಇನ್ನೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ. ಇಂಡಿಯಾಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಕ್ರಿಕೆಟನ್ನು ಕ್ರಿಕೆಟ್ ರೀತಿಯಾಗಿ ನೋಡಬೇಕಾಗತ್ತೆ. ಬಟ್ ಆದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾ ನಡೆದುಕೊಳ್ತಿರುವಂಥ ರೀತಿ ನಮ್ಮ ಭಾರತೀಯರ ಮೇಲೆ, ನಮ್ಮ ಹಿಂದೂಗಳ ಮೇಲೆ ಆಗ್ತಿರುವಂಥ ಕ್ರೌರ್ಯ ಇದೆಯಲ್ಲ, ಇದನ್ನು ಯಾವತ್ತೂ ಕೂಡ ಮರೆಯೋಕ್ಕಾಗೋದಿಲ್ಲ. ಆದರೆ ರಾಜಕಾರಣನೇ ಬೇರೆ, ಕ್ರಿಕೆಟೇ ಬೇರೆ ಅನ್ನೋ ರೀತಿಯಾಗಿ ನೋಡಿ ಆಟ ಆಡಿದ್ರೆ ಬಹಳನೇ ಒಳ್ಳೆಯದು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.